ನೋಡಿ ಇವತ್ತು ದೊಡ್ಡಬಳ್ಳಾಪುರದಿಂದ ಮಹಾ ವ್ಯಕ್ತಿಗಳು ಬಂದಿದ್ದಾರೆ. 50 ಮೂಟೆ ಸಿಮೆಂಟ್ ಅನ್ನು ಅವರು ತಗೊಂಡು ಬಂದರೆ ಕೂಲಿ ಕೆಲಸ ಮಾಡ್ತಾರೆ. ನಮ್ಮನ್ನ ಅಂತಾರೆ ಕೂಲಿ, ನಾವಿಲ್ದೆ ದುನಿಯಾನೆ ಖಾಲಿ. ಇವ್ರು ಯಾರು ಶ್ರೀಮಂತರಲ್ಲ, ಚಾಲಕರು. ನಾನು ಒಬ್ಬ ಚಾಲಕನೇ. ಸೊ 3 ಜನ ಚಾಲಕರಾಗಿದ್ದು ಇವತ್ತು ನಮ್ಮೊಂದು ಕಟ್ಟಡ ಕಾಮಗಾರಿ ಕೆಲಸ ನಡೀತಾ ಇದೆ. ಸುಮಾರು ಲಕ್ಷಾಂತರ ಜನಕ್ಕೆ, ಸಾವಿರಾರು ಜನಕ್ಕೆ ಸಹಾಯ ಆಗುವಂಥ ಒಂದು ಅದ್ಭುತವಾದ ಕೆಲಸ ಮಾಡ್ತಾ ಇದ್ದೀವಿ. 50 ಮೂಟೆ ಸಿಮೆಂಟ್ ಅನ್ನು ಅವರು ತಗೊಂಡು ಬಂದರೆ ಕೂಲಿ ಕೆಲಸ ಮಾಡ್ತಾರೆ. ಪ್ರಕಾಶ್ ಅಂಗಡಿ ಕಡೆಯಿಂದ ನಮ್ಮ ಓನರ್ ಕೊಟ್ಟಿದ್ದು ಸುಮಾರು ಸಂಡೆ ಬೇರೆ ಹೋಗ್ತದೆ ತಂದೆ ಅಲ್ಲಿಂದ ಹೋಗಿ ಕೆಲಸ ಮಾಡ್ಕೊಂಡು ಹೇಗಿದೆ ಅಲ್ಲಿ ಹೋಗಿದ್ದ ಜಾಗದ ಹೋಗಿರೋದು ತುಂಬ ಕಷ್ಟ ಇದೆ. ಇನ್ನೂ ಬೆಳಿಬೇಕಾದ್ರೆ ಇನ್ನೂ ಅದಕ್ಕೆ ತುಂಬ ಕಷ್ಟ ಪಡಬೇಕು. ಇವಾಗ ಈ ಥರ ಇದೆ, ಇನ್ನು ಮುಂದೆ ಹೋಗ್ಬೇಕು. ನೀವು ಇನ್ನೂ ಎಷ್ಟು ಕಷ್ಟಪಡ್ತೀರಿ ಗೊತ್ತಿಲ್ಲ. ಆದಷ್ಟು ನೋಡಿದ್ರೆ ಜನಗಳಂತೂ ತುಂಬ ಹೆಲ್ಪ್ ಮಾಡಿದ್ರೆ ಅವ್ರಿಗೆ ತುಂಬ ಅನುಕೂಲ ಆಗುತ್ತೆ ಅನ್ಕೊತೀನಿ. ಜನ ಸಾಕ್ತಿರೋದಂತೂ ಅಷ್ಟೊಂದು ಸುಲಭವಾದ ಮಾತಲ್ಲ, ಹೇಳಕ್ ಮಾತಿಲ್ಲ ಸರ್ ನಿಮ್ಮ ಬಗ್ಗೆ. ಆದರೆ ಇಷ್ಟು ಕಷ್ಟಪಡೋದಿಲ್ಲ ಅದಂತೂ ಇಲ್ಲಿ ಬಂದು ನೋಡಿದ್ರೆ ಮಾತ್ರ ಗೊತ್ತಾಗುತ್ತೆ. ಫೋನಲ್ಲಿ ಅಂತಾರೆ 2 ನಿಮಿಷ ನೋಡ್ತಾರೆ. ಆದರೆ ನೀವು ಹೇಳ್ದಂಗೆ ಕಮೆಂಟ್ ಆಗ್ತಾರಲ್ಲ, ಅದು ಮಾಡಬಾರ್ದು, ಮೆಚ್ಚಲ್ಲ ದೇವ್ರಂತೂ. ಇಲ್ಲಿ ಬಂದು ನೋಡಬೇಕು. ನೋಡಿ ಸರ್, ಇವಾಗ ಸಂಡೇ ಇತ್ತು ಅಂತ ಹೇಳ್ಬಿಟ್ಟು ನಾವು ಸಿಮೆಂಟ್ ತಗೊಂಬಂದು ಇಲ್ಲಿ ಹಾಕ್ಬಿಟ್ಟು ಬಂದ್ಬಿಡೋಣ ಅಂತ ಬಂದಿದ್ದು. ಅಲ್ಲಿ ಹೋಗಿ ನೋಡಿದ್ರೆ ಜಾಗ ನೋಡಿದ್ರೆ ಗೊತ್ತಾಗುತ್ತೆ ಯಾವ ಥರ ಐತೆ. ಅದಕ್ಕಿನ್ನ ಬೇಸ್ಮೆಂಟಿಂದ ಎತ್ತು ಯಾವ ಥರ ಫಿಲ್ಲರ್ ಹೋಗ್ಬೇಕು, ರೂಮ್ಗಳೆಲ್ಲ ಮಾಡಬೇಕಂದ್ರೆ ಇಷ್ಟೇ ಕಷ್ಟ ಐತೆ ಅಂತ ಮುಂದೆ ಐತೆ. ಅದನ್ನು ನೀವು ಮಾಡ್ತೀರ ಅಂತ ನಮಗೊಂದು ಐತೆ. ನಾವು ನಿಮ್ಮ ಜೊತೆ ನಿಂತ್ಕೊಂಡು ಆದಷ್ಟು ಹೆಲ್ಪ್ ಮಾಡ್ತೀರಿ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನಮ್ಮ ಸಪೋರ್ಟ್ ಯಾವುದು? ಥ್ಯಾಂಕ್ ಯು ಸರ್. ನೀವು ನಮ್ಮದು ಅಷ್ಟೇ ಸರ್. ಯಾಕೆಂದರೆ 100 ಜನಕ್ಕೆ ಅನ್ನ ಕೊಟ್ಟು ಅವ್ರಿಗೆ ಹಾಸ್ಟೆಲ್ಗೆ ಕೊಟ್ಟಿದ್ದೀರಲ್ಲ, ನೀವು ಸರ್ ನೀವು ಆ ಭಗವಂತ ನಿಮ್ಗೆ ಚೆನ್ನಾಗಿಟ್ಟಿರಲಿ ಸರ್. ಆ ನೋವು, ಆ ಸಂಕಟ ನಾನು ಅನುಭವಿಸಿದ್ದೀನಿ ಸರ್. ಅಷ್ಟು ಜನ ಮಕ್ಕಳನ್ನ ಇವಾಗ ಸಾಕ್ತಾ ಇದ್ದೀರಾ ಅಂದರೆ ಅವರು ಚಿಕ್ಕ ಮಕ್ಕಳಿಗಿಂತ ಕಡೆ ಅವ್ರು ಇವಾಗ ಆ ಪರಿಸ್ಥಿತಿ ಒಳಗಿದ್ದಾಗ ಅವ್ರ ಮನಸ್ಸನ್ನ, ಅವ್ರ ಮನೋಭಾವನ ನೀವು ಅರ್ಥ ಮಾಡ್ಕೊಂಡು ಅವ್ರಿಗೆ ರಕ್ಷಣೆ ಕೊಟ್ಟು ಅವ್ರಿಗೆ ಮನಸ್ಸಿಗೆ ಸಮಾಧಾನ ಪಡಿಸಿ ಒಂದು ಅನ್ನ ಹಾಕಿ ಬಟ್ಟೆ ಕೊಟ್ಟು ಇಷ್ಟೆಲ್ಲ ಮಾಡ್ತಾ ಇದ್ದೀರಾ ಅಂದರೆ ತುಂಬ ಗ್ರೇಟ್ ಸರ್. ಥ್ಯಾಂಕ್ ಯು ಸರ್. ದೇವರು ನಿಮ್ಮನ್ನು ಚೆನ್ನಾಗಿದ್ದೀವಿ. ಈ ಆಶೀರ್ವಾದದ ಶಕ್ತಿನೇ ನಾನು ಇವತ್ತು ಇಲ್ಲಿವರೆಗೂ ಬಂದಿದ್ದೀರ. ಧನ್ಯವಾದಗಳು ಸರ್. ಥ್ಯಾಂಕ್ ಯು. ನೋಡಿ ಇವತ್ತು ದೊಡ್ಡಬಳ್ಳಾಪುರದಿಂದ ಮಹಾ ವ್ಯಕ್ತಿಗಳು ಬಂದಿದ್ದಾರೆ. ಇವ್ರು ಯಾರು ಶ್ರೀಮಂತರಲ್ಲ, ಚಾಲಕರು. ನಾನು ಒಬ್ಬ ಚಾಲಕನೇ. ಸೊ 3 ಜನ ಚಾಲಕರಾಗಿದ್ದು ಇವತ್ತು ನಮ್ಮೊಂದು ಕಟ್ಟಡ ಕಾಮಗಾರಿ ಕೆಲಸ ನಡೀತಾ ಇದೆ. ಸುಮಾರು ಲಕ್ಷಾಂತರ ಜನಕ್ಕೆ, ಸಾವಿರಾರು ಜನಕ್ಕೆ ಸಹಾಯ ಆಗುವಂಥ ಒಂದು ಅದ್ಭುತವಾದ ಕೆಲಸ ಮಾಡ್ತಾ ಇದ್ದೀವಿ. 50 ಮೂಟೆ ಸಿಮೆಂಟ್ ಅನ್ನು ಅವರು ತಗೊಂಡು ಬಂದರೆ ಕೂಲಿ ಕೆಲಸ ಮಾಡ್ತಾರೆ. ಪ್ರಕಾಶ್ ಅಂಗಡಿ ಕಡೆಯಿಂದ ನಮ್ಮ ಓನರ್ ಕೊಟ್ಟಿದ್ದು ಸುಮಾರು ಸಂಡೆ ಬೇರೆ ಹೋಗ್ತದೆ ತಂದೆ ಅಲ್ಲಿಂದ ಹೋಗಿ ಕೆಲಸ ಮಾಡ್ಕೊಂಡು ಹೇಗಿದೆ ಅಲ್ಲಿ ಹೋಗಿದ್ದ ಜಾಗದ ಹೋಗಿರೋದು ತುಂಬ ಕಷ್ಟ ಇದೆ. ಇನ್ನೂ ಬೆಳಿಬೇಕಾದ್ರೆ ಇನ್ನೂ ಅದಕ್ಕೆ ತುಂಬ ಕಷ್ಟ ಪಡಬೇಕು. ಇವಾಗ ಈ ಥರ ಇದೆ, ಇನ್ನು ಮುಂದೆ ಹೋಗ್ಬೇಕು. ನೀವು ಇನ್ನೂ ಎಷ್ಟು ಕಷ್ಟಪಡ್ತೀರಿ ಗೊತ್ತಿಲ್ಲ. ಆದಷ್ಟು ನೋಡಿದ್ರೆ ಜನಗಳಂತೂ ತುಂಬ ಹೆಲ್ಪ್ ಮಾಡಿದ್ರೆ ಅವ್ರಿಗೆ ತುಂಬ ಅನುಕೂಲ ಆಗುತ್ತೆ ಅನ್ಕೊತೀನಿ. ಜನ ಸಾಕ್ತಿರೋದಂತೂ ಅಷ್ಟೊಂದು ಸುಲಭವಾದ ಮಾತಲ್ಲ, ಹೇಳಕ್ ಮಾತಿಲ್ಲ ಸರ್ ನಿಮ್ಮ ಬಗ್ಗೆ. ಆದರೆ ಇಷ್ಟು ಕಷ್ಟಪಡೋದಿಲ್ಲ ಅದಂತೂ ಇಲ್ಲಿ ಬಂದು ನೋಡಿದ್ರೆ ಮಾತ್ರ ಗೊತ್ತಾಗುತ್ತೆ. ಫೋನಲ್ಲಿ ಅಂತಾರೆ 2 ನಿಮಿಷ ನೋಡ್ತಾರೆ. ಆದರೆ ನೀವು ಹೇಳ್ದಂಗೆ ಕಮೆಂಟ್ ಆಗ್ತಾರಲ್ಲ, ಅದು ಮಾಡಬಾರ್ದು, ಮೆಚ್ಚಲ್ಲ ದೇವ್ರಂತೂ. ಇಲ್ಲಿ ಬಂದು ನೋಡಬೇಕು. ನೋಡಿ ಸರ್, ಇವಾಗ ಸಂಡೇ ಇತ್ತು ಅಂತ ಹೇಳ್ಬಿಟ್ಟು ನಾವು ಸಿಮೆಂಟ್ ತಗೊಂಬಂದು ಇಲ್ಲಿ ಹಾಕ್ಬಿಟ್ಟು ಬಂದ್ಬಿಡೋಣ ಅಂತ ಬಂದಿದ್ದು. ಅಲ್ಲಿ ಹೋಗಿ ನೋಡಿದ್ರೆ ಜಾಗ ನೋಡಿದ್ರೆ ಗೊತ್ತಾಗುತ್ತೆ ಯಾವ ಥರ ಐತೆ. ಅದಕ್ಕಿನ್ನ ಬೇಸ್ಮೆಂಟಿಂದ ಎತ್ತು ಯಾವ ಥರ ಫಿಲ್ಲರ್ ಹೋಗ್ಬೇಕು, ರೂಮ್ಗಳೆಲ್ಲ ಮಾಡಬೇಕಂದ್ರೆ ಇಷ್ಟೇ ಕಷ್ಟ ಐತೆ ಅಂತ ಮುಂದೆ ಐತೆ. ಅದನ್ನು ನೀವು ಮಾಡ್ತೀರ ಅಂತ ನಮಗೊಂದು ಐತೆ. ನಾವು ನಿಮ್ಮ ಜೊತೆ ನಿಂತ್ಕೊಂಡು ಆದಷ್ಟು ಹೆಲ್ಪ್ ಮಾಡ್ತೀರಿ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನಮ್ಮ ಸಪೋರ್ಟ್ ಯಾವುದು? ಥ್ಯಾಂಕ್ ಯು ಸರ್. ನೀವು ನಮ್ಮದು ಅಷ್ಟೇ ಸರ್. ಯಾಕೆಂದರೆ 100 ಜನಕ್ಕೆ ಅನ್ನ ಕೊಟ್ಟು ಅವ್ರಿಗೆ ಹಾಸ್ಟೆಲ್ಗೆ ಕೊಟ್ಟಿದ್ದೀರಲ್ಲ, ನೀವು ಸರ್ ನೀವು ಆ ಭಗವಂತ ನಿಮ್ಗೆ ಚೆನ್ನಾಗಿಟ್ಟಿರಲಿ ಸರ್. ಆ ನೋವು, ಆ ಸಂಕಟ ನಾನು ಅನುಭವಿಸಿದ್ದೀನಿ ಸರ್. ಅಷ್ಟು ಜನ ಮಕ್ಕಳನ್ನ ಇವಾಗ ಸಾಕ್ತಾ ಇದ್ದೀರಾ ಅಂದರೆ ಅವರು
ಚಿಕ್ಕ ಮಕ್ಕಳಿಗಿನ್ನ ಕಡೆ ಅವ್ರು ಇವಾಗ ಆ ಪರಿಸ್ಥಿತಿ ಒಳಗಿದ್ದಾಗ ಅವ್ರ ಮನಸ್ಸನ್ನ ಅವ್ರ ಮನೋಭಾವನ ನೀವು ಅರ್ಥ ಮಾಡ್ಕೊಂಡು ಅವ್ರಿಗೆ ರಕ್ಷಣೆ ಕೊಟ್ಟು ಅವ್ರಿಗೆ ಮನಸ್ಸಿಗೆ ಸಮಾಧಾನ ಪಡಿಸಿ ಒಂದು ಅನ್ನ ಹಾಕಿ ಬಟ್ಟೆ ಕೊಟ್ಟು ಇಷ್ಟೆಲ್ಲ ಮಾಡ್ತಾ ಇದ್ದೀರ ಅಂದರೆ ತುಂಬ ಗ್ರೇಟ್ ಸಂತ. ಥ್ಯಾಂಕ್ ಯು ಸರ್. ದೇವರು ನಿಮ್ಮನ್ನು ಚೆನ್ನಾಗಿದ್ದೀವಿ. ಈ ಆಶೀರ್ವಾದದ ಶಕ್ತಿನೇ ನಾನು ಇವತ್ತು ಇಲ್ಲಿವರೆಗೂ ಬಂದಿದ್ದೀರ. ಧನ್ಯವಾದಗಳು ಸರ್. ಥ್ಯಾಂಕ್ ಯು.